ವೃತ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿದಂತ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ಮತ್ತು ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವಲ್ಲಿ ತನ್ನದೇ ಆದಂತಹ ಬದ್ಧತೆಯನ್ನ ಗಟ್ಟಿಯಾದ ರಾಜಕೀಯ ನಿಲುವನ್ನು ಹೊಂದಿರತಕ್ಕಂಥ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ರೀತಿಯಲ್ಲಿ ಸರ್ಕಾರ ನೀತಿ ನಿರ್ಧಾರಗಳನ್ನು ಮಾಡಿ ರಾಜ್ಯದಲ್ಲಿ ಎಲ್ಲರ ನಂಬಿಕೆ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿ ಯಲಹಂಕ ಕ್ಷೇತ್ರದ ಸರ್ವ ಜನರನ್ನ ವಿಶ್ವಾಸದಿಂದ ಇಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ದುಡಿತಾ ಇರ್ತಕ್ಕಂಥ ನಮ್ಮ ಪ್ರೀತಿಯ ಸ್ನೇಹಿತರು ಆತ್ಮೀಯ ಶಾಸಕರಾದಂತಹ ಸನ್ಮಾನ್ಯ ವಿಶ್ವನಾಥ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆತ್ಮೀಯರು, ಕರ್ನಾಟಕದ ಕಂದಾಯ ಸಚಿವರು, ಪ್ರಗತಿಪರ ಚಿಂತಕರಾದಂತಹ ಆತ್ಮೀಯ ಸಹೋದರರಾದಂತಹ ಕೃಷ್ಣ ಬೈರೇಗೌಡ ಅವರೇ, ಮತ್ತೊಬ್ಬ ಜನಪರ ಚಿಂತಕರಾದಂತಹ ಆತ್ಮೀಯರಾದಂತಹ ನಗರಾಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಸುರೇಶ್ ಅವರೇ, ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂತಹ ರವಿ ರಾಮನ್ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಸಲಹೆಗಾರ ಕಾನೂನು ಸಲಹೆಗಾರದಂತ ಶಾಸಕರಾದಂಥ ಕನ್ನಡ ಅವರೇ, ದಲಿತ ಸಂಘಟನೆಯ ಆತ್ಮೀಯ ಸಹೋದರರು, ಹೋರಾಟಗಳ ಮೂಲಕ ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕೆ ಮುಂಚೂಣಿಯಲ್ಲಿ ನಿಂತು ರಾಜ್ಯದ ದಲಿತರನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಸನ್ಮಾನ್ಯ ನಾಗರಾಜ್ ಅವರೇ, ಯಲಹಂಕ ಕ್ಷೇತ್ರದ ಪ್ರಮುಖ ದಲಿತ ಸಂಘಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸನ್ಮಾನ್ಯ ಮಾರಪ್ಪ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ದಲಿತ ಸಮುದಾಯದ ಮತ್ತು ಇತರ ಸಮುದಾಯದ ಎಲ್ಲ ಮಹಾಜನಗಳೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ, ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನ 130ಕ್ಕೆ ತಾವು ಆಚರಣೆ ಮಾಡಲಿಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ 2 ವರ್ಷದ ಹಿಂದೆ ಆಗಿದೆ. ಇದರ ಅನಾವರಣೆಯನ್ನ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಬೇಕು ಅಂತ ಜಾಗೃತರ ಕಾಯ್ದು ನೀವು ಅವರನ್ನೇ ಕರೆದಿದ್ದೀರಿ ಅದಕ್ಕೆ ನನಗೆ ಯಾಕೆ ಇಷ್ಟು ವರ್ಷ ಕಾಯ್ದು ಅಂತ ನನಗೆ ಅನುಮಾನ ಬಂತು. ಆದ್ರೆ ಇದು ನಾಡಗೀತೆ ಆದ್ಮೇಲೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಒಂದು ಕರಪತ್ರ ಕೊಟ್ಟರು. ಆ ಕರಪತ್ರ ನೋಡಿದ್ರೆ ಸಂವಿಧಾನದ ಪೀಠಿಕೆಯನ್ನ ಓದೋದು. ಸಂವಿಧಾನದ ಪೀಠಿಕೆಯನ್ನ ಯಾರಾದ್ರೂ ಕಾರ್ಯಕರ್ತರು ಓದಬೇಕು. ಭಾರತ ದೇಶದಲ್ಲಿ ನಾನು ಎಲ್ಲೂ ನೋಡಿಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಸಂವಿಧಾನದ ಪೀಠಿಕೆಯನ್ನು ಓದಿ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ವಿಚಾರಗಳನ್ನು ಮುಖ್ಯಮಂತ್ರಿಗಳೇ ಸಭೆಗಳನ್ನು ಓದೋದೆಲ್ಲ ಹೋಗಿ ಹೇಳ್ತಾರೆ ಅಂದ್ರೆ ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿ ಯಾವ ಮಂತ್ರಿನೂ ಈ ತರ ಕೆಲಸ ಮಾಡಿಲ್ಲ. ನೀವೆಲ್ಲ ನೋಡಿದಿರ, ಟಿವಿ ನೋಡ್ತೀರಿ, ಪೇಪರ್ ನೋಡ್ತೀರಿ, ಮುಖ್ಯಮಂತ್ರಿ ಸಂವಿಧಾನ ಬೋಧನೆ ಮಾಡಬೇಕು ನೋಡಿದ್ದೀರಾ? ಯಾರು ಕೇಳಿದ್ದೀರಾ? ಅಂದ ಮೇಲೆ ಸಿದ್ದರಾಮಯ್ಯನವರ ಬದ್ಧತೆ ಅಂಬೇಡ್ಕರ್ ವಿಚಾರವಾಗಿ ಸಂವಿಧಾನದ ಆಶಯಗಳ ಪರವಾಗಿ ಏನಿದೆ ಅಂತ ನಿಮ್ಗೆಲ್ಲ ಸ್ಪಷ್ಟ ಆಯ್ತಲ್ಲ? ಹಾಗೆ ದಲಿತ ಸಂಘಟನೆಗೆ ಆಗಿಲ್ವಾ? ಆಗಿದೆಯಾ? ಇವತ್ತು ಈ ಕ್ಷೇತ್ರವನ್ನು ನಮ್ಮ ಪ್ರಸನ್ನ ಇದ್ದಾರೆ. 40 ವರ್ಷಗಳಿಂದ ಬಸವಲಿಂಗಪುರ ಪ್ರತಿನಿಧಿಸ್ತಾ ಇದ್ರು. ಈ ಕ್ಷೇತ್ರಕ್ಕೆ ಹೆಬ್ಬಾಳು ಸೇರಿತ್ತು. ಹೆಬ್ಬಾಳು, ಪುಲಕೇಶಿ ನಗರ ಮತ್ತು ಯಲಹಂಕ ಎಲ್ಲ ಸೇರಿದ್ರು. ಬಸವಲಿಂಗಪುರ ಅಂದ್ರೆ ಕರ್ನಾಟಕದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂತ ಗೌರವವನ್ನು ಇಡೀ ದಲಿತ ಸಮುದಾಯಗಳು ಪರವಾಗಿದ್ರು. ಯಾಕೆಂದ್ರೆ ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನು ರದ್ದು ಮಾಡಿದಂತ ಒಬ್ಬ ಶ್ರೇಷ್ಠ ಮಾನವತಾವಾದಿ ಬಸವಲಿಂಗಪ್ಪ ಆಗಿದ್ರು.
ರಕ್ಷಣೆ ಮಾಡುವಲ್ಲಿ, ದಲಿತರಲ್ಲಿ ವೈಜ್ಞಾನಿಕ ಆಲೋಚನೆಗಳನ್ನು ಮೂಡಿಸುವಲ್ಲಿ, ಮೂಢನಂಬಿಕೆಗಳನ್ನು ತಿರಸ್ಕರಿಸುವಲ್ಲಿ ಅತ್ಯಂತ ಪ್ರಮುಖವಾದಂತಹ ನಿರ್ಣಯಗಳನ್ನ, ತೀರ್ಮಾನಗಳನ್ನ ಮಾಡಿ ಅವರು ಇತಿಹಾಸ ಪುಟದಲ್ಲಿ ಸೇರಿ ಹೋಗಿದ್ದಾರೆ. 40 ವರ್ಷಗಳ ನಂತರ ಯಲಹಂಕ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮವನ್ನ ದಲಿತ ಸಮುದಾಯ ಮತ್ತು ದಲಿತ ಸಂಘಟನೆಗಳು ವಿಶ್ವನಾಥ್ ಶಾಸಕರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ನಡೆ, ಸಿದ್ದರಾಮಯ್ಯ ನಡೆ, ಸರ್ಕಾರದ ನಡೆ ಯಾವ ಕಡೆ ಇದೆ ಅಂತ ನಿಮಗೆಲ್ಲ ಅರ್ಥ ಆಗಿದೆ ರಾಜ್ಯದಲ್ಲಿ. ಬಂಧುಗಳೇ, ದಲಿತ ಸಂಘಟನೆಗಳು 40 ವರ್ಷಗಳ ಕಾಲ ದಲಿತ ಯುವಕರು, ವಿದ್ಯಾರ್ಥಿಗಳು, ನೊಂದ ಜನರು ತಮ್ಮ ಬದುಕಿನ ಬಗ್ಗೆ, ತಮ್ಮ ತೊಂದರೆಗಳ ಬಗ್ಗೆ, ತಮ್ಮ ಸಮಸ್ಯೆಗಳ ಬಗ್ಗೆ ಹೋರಾಟಗಳ ಮೂಲಕ ಸರ್ಕಾರವನ್ನ, ಪ್ರತಿನಿಧಿಗಳನ್ನ, ಮುಖಂಡರನ್ನ, ಅಧಿಕಾರಿಗಳನ್ನ ಭೇಟಿ ಮಾಡಿ ಜಾಗೃತಿ ಮೂಡಿಸ್ತಾ ಕೆಲಸ ಮಾಡ್ತಾ ಇದ್ರು. ಇದನ್ನೆಲ್ಲ ಅರಿತಂತ ಸಿದ್ದರಾಮಯ್ಯರು ಸ್ವತಃ ಹೋರಾಟದ ಮೂಲಕ ಸಾರ್ವಜನಿಕ ಜೀವನಕ್ಕೆ ಬಂದಂತ ಸಿದ್ದರಾಮಯ್ಯನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಎಲ್ಲರಿಗೆ ಸಮಾನ ಅವಕಾಶ ಕೊಡಬೇಕು, ಸಮಾಜದ ನಿರ್ಮಾಣ ಮಾಡಬೇಕು, ದೇಶದ ಸಂಪತ್ತನ್ನು ಎಲ್ಲರಿಗೆ ಹಂಚಬೇಕು ಅಂತಕ್ಕಂಥ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ SCP TSP ಕಾಯ್ದೆಯನ್ನು ಮಾಡಿದ್ರು. ನಮ್ಮ ರಾಜ್ಯದ ಆಯವ್ಯಯದಲ್ಲಿ SC ST ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಇಟ್ಟು ಅವರ ಅಭಿವೃದ್ಧಿಗೆ ಪೂರಕವಾದಂತ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತೂ ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶವನ್ನು ಬಿಟ್ಟರೆ ಕರ್ನಾಟಕ ಸಿದ್ದರಾಮಯ್ಯವರು ಅತ್ಯಂತ ಪ್ರಮುಖವಾದಂತ ನಾಯಕರು. SC ST ನೌಕರರಿಗೆ ಮುಂಬಡ್ತಿ ಕೊಡಕ್ಕಾಗಲ್ಲ ಅಂತ ಹೇಳಿ ಕಾನೂನಿನಿಂದ ತಿರಸ್ಕಾರ ಆಯಿತು ಕೋರ್ಟ್ನಲ್ಲಿ. ಆದರೆ ರಾಜ್ಯಾಂಗಬದ್ಧವಾಗಿ ಇವರ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ SC ST ನೌಕರರ ಮುಂಬಡ್ತಿಗೆ ಕಾನೂನನ್ನು ತಂದು ಅಸೆಂಬ್ಲಿಯಲ್ಲಿ ಕಾಯ್ದೆ ಮಾಡಿ ಅದನ್ನು ತೀರ್ಮಾನ ಮಾಡಿದ ಮೇಲೆ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಕಾನೂನು ಸರಿಯಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು. ಇದರಿಂದ ಸಾವಿರಾರು ಜನ ತಮ್ಮ ಮುಂಬಡ್ತಿಯಲ್ಲಿ ವಂಚಿತರಾಗಿದ್ದ ಜನರಿಗೆ ಅನುಕೂಲ ಆಯಿತು. ನಮ್ಮ SC ST ಹುಡುಗರಿಗೆ ಉದ್ಯೋಗ ಇಲ್ಲ. ನಮ್ಮ MP ರಾಯಚೂರು MLA ಅವರು ಕುಮಾರ್ ನಾಯ್ಕರು MP ಅವರು DC ಆಗಿ ACS ಆಗಿ ಕೆಲಸ ಮಾಡಿ MP ಆಗಿದ್ದಾರೆ. ಅವರಿಗೆ ಸ್ವಾಗತ ಕುಮಾರ್ ನಾಯ್ಕರಿಗೆ. ಆಮೇಲೆ ನಮ್ಮ DC ಜಗದೀಶ್ ಇದ್ದಾರಲ್ಲ, ಮತಾಪುರವರೆಲ್ಲ ಇದ್ದಾರೆ. ನಮ್ಮ ಯುವಕರು, ಲಕ್ಷಾಂತರ ಜನ ಯುವಕರು ಉದ್ಯೋಗ ಇಲ್ಲ ಅಂತೇಳಿ ಕಾಂಟ್ರಾಕ್ಟರ್ಲಿ ಮೀಸಲಾತಿಯನ್ನು ತಂದಂತ ದೇಶದಲ್ಲಿ ಮೊದಲನೇ ರಾಜ್ಯ ಕರ್ನಾಟಕ. 50 ಲಕ್ಷ ಪ್ರಾರಂಭವಾದಂತಹ ಕಾಂಟ್ರಾಕ್ಟ್ ಮೀಸಲಾತಿ ಇವತ್ತು 2 ಕೋಟಿ ರೂಪಾಯಿವರೆಗೆ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಮಾಡಿದ್ದೀವಿ. ಇದು ಆದಮೇಲೆ ಇಂಡಸ್ಟ್ರಿಯಲ್ಲಿ ಈ ವರ್ಗಕ್ಕೆ ಬರಬೇಕು ಅಂತೇಳಿ 2 ಎಕರೆ ಜಮೀನನ್ನ ಕೈಗಾರಿಕೆ ಮಾಡಲಿಕ್ಕೆ 75% ಸಬ್ಸಿಡಿ. 2 ಕೋಟಿ ಇದ್ರೆ ಅದರಲ್ಲಿ 1.5 ಕೋಟಿ ಫ್ರೀ ಸಬ್ಸಿಡಿ. 1.5 ಕೋಟಿ, 2 ಕೋಟಿ ಇದ್ರೆ 75% ಸಬ್ಸಿಡಿ ಕೊಟ್ಟು ಸುಮಾರು 1000 ಎಂಟರ್ಪ್ರೈನರ್ಸ್ ಅನ್ನ SC ST ಭೂಮಿಯನ್ನ ಕೊಟ್ಟಿದ್ದಾರೆ. KSCBCನಲ್ಲಿ 10 ಕೋಟಿ ರೂಪಾಯಿಗೆ ತನಕ 4% ಇಂಟ್ರೆಸ್ಟ್ ಅಲ್ಲಿ ಈ ವರ್ಗಗಳಿಗೆ ಹಣ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಸಂಗತಿಗಳು ಈ ಜನರನ್ನ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ಸಬಲತೆ ಮಾಡುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯಗಳು. ಈ ಸಂವಿಧಾನದ ಆಶಯಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ
ಯಥಾವತ್ತಾಗಿ ಜಾರಿ ಮಾಡುವುದರ ಮುಖಾಂತರ ಅಂಬೇಡ್ಕರ್ ಅವರ ಚಿಂತನೆಗಳನ್ನ, ಅವರ ಹೋರಾಟವನ್ನ, ಸಂವಿಧಾನದ ಆದೇಶಗಳ ಜಾರಿಯನ್ನ ಯಶಸ್ವಿಗೊಳಿಸಿ ರಾಜ್ಯವನ್ನ ಸಮಗ್ರ ಅಭಿವೃದ್ಧಿಗಳಿಗೆ ಕೊಂಡೊಯ್ಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ.